ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ದಶಕದ ಭವಿಷ್ಯ ಸರಣಿಯ ಈ ವಿಶೇಷವಾದ ಮತ್ತು ಅತ್ಯಂತ ನಿರೀಕ್ಷಿತ ಸಂಚಿಕೆಯಲ್ಲಿ ನಾವು ಜ್ಯೋತಿಷ್ಯಶಾಸ್ತ್ರದ 4ನೇ ರಾಶಿಯಾದ ಅತಿ ಹೆಚ್ಚು ಭಾವನಾತ್ಮಕವಾಗಿರುವ ಕರ್ಕಾಟಕ ರಾಶಿಯ ಬಗ್ಗೆ ಒಂದು ಮಹತ್ತರವಾದ ವಿಚಾರವನ್ನು ಚರ್ಚೆ ಮಾಡಲಿದ್ದೇವೆ. ಅದುವೇ ಪ್ರಸ್ತುತ 2026ರಿಂದ 2030ರವರೆಗಿನ ಅಂದರೆ ಮುಂಬರುವ 5 ವರ್ಷಗಳ ಕಾಲ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಗ್ರಹಗಳ ಮಹಾಬದಲಾವಣೆ ಮತ್ತು ಅದರ ಸಂಪೂರ್ಣ ಭವಿಷ್ಯ. ಈ ವಿಡಿಯೋವನ್ನು ನೀವು ದಯವಿಟ್ಟು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಅತ್ಯಂತ ಗಮನವಿಟ್ಟು ಕೇಳಲೇಬೇಕು. ಏಕೆಂದರೆ ಕಳೆದ 2-3 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವು, ಕಷ್ಟ ಮತ್ತು ಅವಮಾನಗಳಿಗೆ ಒಂದು ದೊಡ್ಡ ಮುಕ್ತಿ ಸಿಗುವ ಕಾಲ ಈಗ ಹತ್ತಿರ ಬಂದಿದೆ. ಮುಂಬರುವ ಈ 5 ವರ್ಷಗಳು ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನೇ ತೆರೆಯಲಿವೆ. ಕರ್ಕಾಟಕ ರಾಶಿಯವರೇ, ನೀವು ಜಲತತ್ವದ ರಾಶಿಗೆ ಸೇರಿದವರು. ನಿಮ್ಮ ರಾಶ್ಯಾಧಿಪತಿ ಸಾಕ್ಷಾತ್ ಮನಸ್ಸಿನ ಕಾರಕನಾದ ಚಂದ್ರಗ್ರಹ. ನೀರು ಹೇಗೆ ತಾನು ಹರಿಯುವ ಜಾಗದ ಆಕಾರವನ್ನು ಪಡೆದುಕೊಳ್ಳುತ್ತದೆಯೋ ಹಾಗೆಯೇ ನೀವು ಎಂತಹ ಕಠಿಣ ಪರಿಸ್ಥಿತಿಗೂ ಎಂತಹ ವ್ಯಕ್ತಿಗಳಿಗೂ ಸುಲಭವಾಗಿ ಹೊಂದಿಕೊಳ್ಳುವ ಅದ್ಭುತ ಗುಣವನ್ನು ಹೊಂದಿದ್ದೀರಿ. ನಿಮ್ಮ ಹೃದಯ ಅತ್ಯಂತ ಮೃದು. ಬೇರೆಯವರ ಕಷ್ಟವನ್ನು ನೋಡಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ನೀವೇ ಎಷ್ಟೋ ಬಾರಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದೀರಿ. ಒಳಗಡೆ ಎಷ್ಟೇ ನೋವಿದ್ದರೂ ಹೊರಗಡೆ ಎಲ್ಲರೆದುರೂ ನಗುನಗುತ್ತಾ ಇರುವುದು ನಿಮಗೆ ಮಾತ್ರ ಸಾಧ್ಯ. ಆದರೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಅದು ನಿಮ್ಮ ವಿಪರೀತವಾದ ಎಮೋಷನ್ಸ್, ಅಂದರೆ ಭಾವನೆಗಳು. ಸಣ್ಣ ಸಣ್ಣ ಮಾತುಗಳಿಗೂ ನೀವು ಬೇಸರ ಮಾಡಿಕೊಳ್ಳುತ್ತೀರಿ. ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೋ ಎಂದು ಹಗಲಿರುಳು ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ನೀವೇ ಹಾಳು ಮಾಡಿಕೊಳ್ಳುತ್ತೀರಿ. ಹೌದಲ್ವಾ? ಈ ಗುಣವನ್ನು ನೀವು ಬದಲಾಯಿಸಿಕೊಳ್ಳಲೇಬೇಕು. ಈಗ ಈ ಮುಂದಿನ 5 ವರ್ಷಗಳಲ್ಲಿ ನವಗ್ರಹಗಳ ರಾಜಯೋಗಗಳು ಮತ್ತು ಪ್ರಮುಖ ಗೋಚಾರಗಳು ನಿಮ್ಮ ವೃತ್ತಿ, ಹಣಕಾಸು, ಮದುವೆ ಹಾಗೂ ಆರೋಗ್ಯದ ಮೇಲೆ ಎಂತಹ ರೋಚಕವಾದ ಪ್ರಭಾವ ಬೀರಲಿದೆ ಎಂಬುದನ್ನು ಅತ್ಯಂತ ಸರಳವಾಗಿ ಒಂದೊಂದಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸಿರುವ ಕರ್ಮಫಲದಾತ ಶನಿದೇವನ ಬಗ್ಗೆ ನಾವು ಮಾತನಾಡಲೇಬೇಕು. ಕರ್ಕಾಟಕ ರಾಶಿಯವರೇ, 2025ರಿಂದ ನೀವು ಅಷ್ಟಮ ಶನಿಯ ಪ್ರಭಾವದಲ್ಲಿದ್ದೀರಿ. ಅಂದರೆ ಶನಿಯು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. 8ನೇ ಮನೆ ಎಂದೇ ಅದು ಕಷ್ಟ, ವಿಘ್ನ ಮತ್ತು ಅನಿರೀಕ್ಷಿತ ಅವಘಡಗಳ ಸ್ಥಾನ. ಈ ಅಷ್ಟಮ ಶನಿಯಿಂದಾಗಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ವಿಪರೀತ ಒತ್ತಡ, ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಮತ್ತು ಹತ್ತಿರದವರೇ ನಿಮಗೆ ಮೋಸ ಮಾಡುವಂತಹ ಘಟನೆಗಳು ನಡೆದಿರಬಹುದು. ಆದರೆ ದಯವಿಟ್ಟು ಎದೆಗುಂದಬೇಡಿ, ನಿಮಗೆ ಅತಿ ದೊಡ್ಡ ಶುಭ ಸುದ್ದಿ ಕಾದಿದೆ. 2027ರ ಜೂನ್ ತಿಂಗಳಿನಲ್ಲಿ ಶನಿದೇವನು ತನ್ನ ರಾಶಿಯನ್ನು ಬದಲಾಯಿಸಿ ನಿಮ್ಮ 8ನೇ ಮನೆಯಿಂದ 9ನೇ ಮನೆಗೆ ಅಂದರೆ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡುತ್ತಾನೆ. ಸ್ನೇಹಿತರೆ, ಜೂನ್ 2027ರ ನಂತರ ನಿಮ್ಮ ಜೀವನದಲ್ಲಿ ಅಕ್ಷರಶಃ ಪವಾಡವೇ ನಡೆಯಲಿದೆ. ಅಷ್ಟಮ ಶನಿಯ ಅಂತ್ಯವಾಗುತ್ತಿದ್ದಂತೆ ನಿಮ್ಮ ತಲೆಯ ಮೇಲಿದ್ದ ಅತಿ ದೊಡ್ಡ ಭಾರ ಇಳಿದಂತಾಗುತ್ತದೆ. ಭಾಗ್ಯಸ್ಥಾನದಲ್ಲಿರುವ ಶನಿಯು ನಿಮ್ಮ ಕಳೆದುಹೋದ ಗೌರವವನ್ನು ಮರಳಿಕೊಡಿಸುತ್ತಾನೆ. ನಿಂತು ಹೋಗಿದ್ದ ಎಲ್ಲಾ ಕೆಲಸಗಳು ಚುರುಕುಗೊಳ್ಳುತ್ತವೆ. ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೋ ಅವರು ನಿಮ್ಮ ಬೆಲೆ ಅರಿತು ನಿಮ್ಮ ಬಳಿಯೇ ಮರಳಿ ಬರುತ್ತಾರೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತದೆ ಮತ್ತು ವಿದೇಶ ಪ್ರಯಾಣದ ಯೋಗವೂ ಕೂಡಿಬರುತ್ತದೆ. ಈಗ ನಿಮ್ಮ ಜಾತಕದ ಮತ್ತೊಂದು ಪ್ರಮುಖ ಗ್ರಹವಾದ ದೇವಗುರು ಬೃಹಸ್ಪತಿಯ ಅಂದರೆ ಗುರುಗ್ರಹದ ಅದ್ಭುತ ಫಲಗಳ ಬಗ್ಗೆ ತಿಳಿಯೋಣ. 2026ರ ಈ ವರ್ಷದಲ್ಲಿ ಗುರುವು ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಅಂದರೆ ಧನ ಮತ್ತು ಕುಟುಂಬ ಸ್ಥಾನಕ್ಕೆ ಪ್ರವೇಶ ಮಾಡುತ್ತಾನೆ. ಅಷ್ಟಮ ಶನಿಯ ಕಷ್ಟಗಳ ನಡುವೆಯೂ ನಿಮಗೆ ಶ್ರೀರಕ್ಷೆಯಾಗಿ ನಿಲ್ಲುವುದೇ ಈ ಧನಸ್ಥಾನದ ಗುರು. ಈ ಗುರುವಿನ ಈ ಗೋಚಾರದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಠಾತ್ತನೆ ಸುಧಾರಿಸುತ್ತದೆ. ಎಲ್ಲಿಂದಲೋ ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುತ್ತದೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ದೊಡ್ಡ ಬೆಲೆ ಸಿಗುತ್ತದೆ. ವಿವಾಹ ನಿರೀಕ್ಷೆಯಲ್ಲಿರುವ ಕರ್ಕಾಟಕ ರಾಶಿಯ ಯುವಕ ಯುವತಿಯರಿಗೆ ಇದು ಕಂಕಣ ಭಾಗ್ಯದ ಸಮಯ. ತದನಂತರ 2027 ಮತ್ತು 2028ರ ಅವಧಿಯಲ್ಲಿ ಗುರುಗ್ರಹವು ನಿಮ್ಮ 3ನೇ ಮತ್ತು 4ನೇ ಮನೆಗಳಿಗೆ ಪ್ರವೇಶ ಮಾಡಲಿದ್ದಾನೆ. ಚತುರ್ಥ ಸ್ಥಾನದಲ್ಲಿ ಅಂದರೆ ಸುಖಸ್ಥಾನದಲ್ಲಿ ಗುರು ಬರುವಾಗ ನಿಮ್ಮ ಬಹುಕಾಲದ ಕನಸಾದ ಸ್ವಂತ ಮನೆ ಅಥವಾ ನಿವೇಶನ ಖರೀದಿಸುವ ಯೋಗ ಕೂಡಿಬರುತ್ತದೆ. ಹಳೆಯ ವಾಹನವನ್ನು ಬದಲಾಯಿಸುವಿರಿ. ತಾಯಿಯ ಆರೋಗ್ಯದಲ್ಲಿ ಅದ್ಭುತವಾದ ಸುಧಾರಣೆ ಕಂಡುಬರುತ್ತದೆ. ಮನೆಯಲ್ಲಿ ಸದಾಕಾಲ ನೆಮ್ಮದಿ ಮತ್ತು ಸುಖಶಾಂತಿ ನೆಲೆಸುತ್ತದೆ. ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ.
ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವವನ್ನು ಗಮನಿಸುವುದಾದರೆ ಈ 5 ವರ್ಷಗಳ ಕಾಲಾವಧಿಯಲ್ಲಿ ಈ ನೆರಳು ಗ್ರಹಗಳು ನಿಮ್ಮ ದಾಂಪತ್ಯ ಸ್ಥಾನ ಮತ್ತು ರೋಗ ಸ್ಥಾನಗಳಲ್ಲಿ ಸಂಚರಿಸಲಿವೆ. ಇದರಿಂದಾಗಿ ನೀವು ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ವ್ಯಾಪಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಬಾರದು. ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಕೂಡಲೇ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ. 3ನೇ ವ್ಯಕ್ತಿಗೆ ನಿಮ್ಮ ಸಂಸಾರದ ವಿಚಾರದಲ್ಲಿ ತಲೆ ಹಾಕಲು ಅವಕಾಶ ಕೊಡಬೇಡಿ. ರಾಹುವು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲಸಲ್ಲದ ಅನುಮಾನಗಳನ್ನು ಹುಟ್ಟುಹಾಕುತ್ತಾನೆ. ಆ ಅನುಮಾನಗಳಿಗೆ ಬಲಿಯಾಗಬೇಡಿ. ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಜೂನ್ 2027ರ ನಂತರದ ಸಮಯ ನಿಮಗೆ ಅತ್ಯಂತ ಲಾಭದಾಯಕವಾಗಿದೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಅದರಿಂದ ಸಂಪೂರ್ಣವಾಗಿ ಹೊರಬಂದು ನೆಮ್ಮದಿಯ ಉಸಿರು ಬಿಡುವ ಮಾರ್ಗಗಳು ಗೋಚರಿಸುತ್ತವೆ. ಕಲೆ, ಸಾಹಿತ್ಯ, ಮೆಡಿಕಲ್, ಹೋಟೆಲ್ ಉದ್ಯಮ, ಟ್ರಾವೆಲ್ಸ್ ಮತ್ತು ಆನ್ಲೈನ್ ವ್ಯವಹಾರದಲ್ಲಿ ತೊಡಗಿರುವ ಕರ್ಕಾಟಕ ರಾಶಿಯವರಿಗೆ ಇದು ಅತ್ಯಂತ ಪ್ರಕಾಶಮಾನವಾದ ಸಮಯ. ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಸತತ ಪ್ರಯತ್ನದಿಂದ ಖಂಡಿತ ಯಶಸ್ಸು ಸಿಗಲಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಚಳಿಗಾಲದಲ್ಲಿ ಅಥವಾ ವಾತಾವರಣ ಬದಲಾದಾಗ ನಿಮಗೆ ಶೀತ, ಕೆಮ್ಮು, ಸೈನಸ್ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬೇಗನೆ ಬರುತ್ತವೆ. ಜೊತೆಗೆ ಅತಿಯಾದ ಆಲೋಚನೆಯಿಂದಾಗಿ ಡಿಪ್ರೆಷನ್ ಅಥವಾ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ದಯವಿಟ್ಟು ನಿಮ್ಮ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಪ್ರತಿದಿನ ಕನಿಷ್ಠ 20 ನಿಮಿಷಗಳ ಕಾಲ ಧ್ಯಾನ ಮಾಡುವುದನ್ನು ಕಡ್ಡಾಯವಾಗಿ ರೂಢಿಸಿಕೊಳ್ಳಿ. ಹೆಚ್ಚು ನೀರನ್ನು ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸಿ. ಈಗ ಪ್ರಸ್ತುತ ನಡೆಯುತ್ತಿರುವ ಅಷ್ಟಮ ಶನಿಯ ದೋಷಗಳನ್ನು ನಿವಾರಣೆ ಮಾಡಲು ಮತ್ತು ಮುಂಬರುವ 5 ವರ್ಷಗಳ ಶುಭಫಲಗಳನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳಲು ನೀವು ಪ್ರತಿನಿತ್ಯ ಮಾಡಬೇಕಾದ ಅತ್ಯಂತ ಪ್ರಬಲವಾದ ಪವಾಡ ಸದೃಶವಾದ ಪರಿಹಾರಗಳನ್ನು ನಾನು ತಿಳಿಸುತ್ತೇನೆ. ದಯವಿಟ್ಟು ಅತ್ಯಂತ ಶ್ರದ್ಧೆಯಿಂದ ಆಲಿಸಿ. ಮೊದಲನೇ ಪರಿಹಾರ, ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರನ ದೇವತೆ ಸಾಕ್ಷಾತ್ ಪರಮಶಿವ. ನಿಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು ದೂರ ಮಾಡುವ ಶಕ್ತಿಯಿರುವುದು ಆ ಮಹಾದೇವನಲ್ಲಿ ಮಾತ್ರ. ಆದ್ದರಿಂದ ನೀವು ಪ್ರತಿನಿತ್ಯ ಅಥವಾ ಕನಿಷ್ಠ ಪ್ರತಿ ಸೋಮವಾರದ ದಿನ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶಿವಲಿಂಗಕ್ಕೆ ಹಸಿ ಹಾಲು, ಗಂಗಾಜಲ ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸಿ ಜಲಾಭಿಷೇಕ ಮಾಡಿ. ಹಾಲಿನ ಅಭಿಷೇಕ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಚಂದ್ರದೋಷ ನಿವಾರಣೆಯಾಗಿ ಮನಸ್ಸಿಗೆ ಅದ್ಭುತವಾದ ಶಾಂತಿ ಲಭಿಸುತ್ತದೆ. ಎರಡನೇ ಪರಿಹಾರ, ಅಷ್ಟಮ ಶನಿಯ ಪ್ರಭಾವದಿಂದ ಪಾರಾಗಲು ನೀವು ಪ್ರತಿ ಶನಿವಾರದ ದಿನ ಶ್ರದ್ಧೆಯಿಂದ ಹನುಮಾನ್ ಚಾಲೀಸ ಪಠಿಸಬೇಕು. ಶನಿವಾರ ಸಂಜೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಯಾರು ಹನುಮಂತನನ್ನು ಶರಣಾಗುತ್ತಾರೋ ಅಂಥವರ ಮೇಲೆ ಶನಿದೇವನ ವಕ್ರದೃಷ್ಟಿ ಎಂದಿಗೂ ಬೀಳುವುದಿಲ್ಲ. ಮೂರನೇ ಪರಿಹಾರ, ಬಿಳಿ ಬಣ್ಣ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭದಾಯಕ. ನೀವು ಯಾವುದೇ ಪ್ರಮುಖ ಕೆಲಸಗಳಿಗೆ ಹೋಗುವಾಗ, ಇಂಟರ್ವ್ಯೂ ಅಥವಾ ಮದುವೆ ಮಾತುಕತೆಗೆ ಹೋಗುವಾಗ ಬಿಳಿ ಅಥವಾ ತಿಳಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ.
ಸಾಧ್ಯವಾದರೆ ನಿಮ್ಮ ಬಲಗೈಯ ಕಿರುಬೆರಳಿಗೆ ಬೆಳ್ಳಿಯ ಉಂಗುರದಲ್ಲಿ ಒಂದು ಶುದ್ಧವಾದ ಮುತ್ತನ್ನು ಅಂದರೆ ಪರ್ಲ್ ರತ್ನವನ್ನು ಧರಿಸುವುದರಿಂದ ನಿಮ್ಮ ಕೋಪ ಕಡಿಮೆಯಾಗುತ್ತದೆ ಮತ್ತು ಅದೃಷ್ಟ ಒಲಿಯುತ್ತದೆ. 4ನೇ ಪರಿಹಾರ ಮಾತೃದೇವೋಭವ. ಚಂದ್ರನು ತಾಯಿಯ ಕಾರಕ. ನಿಮ್ಮ ತಾಯಿಯನ್ನು ನೀವು ಪ್ರತಿದಿನ ಗೌರವದಿಂದ ಕಾಣಿ. ಬೆಳಿಗ್ಗೆ ಎದ್ದ ತಕ್ಷಣ ತಾಯಿಯ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯಿರಿ. ವಯಸ್ಸಾದ ಮಹಿಳೆಯರಿಗೆ ಅಥವಾ ಆಶ್ರಮಗಳಲ್ಲಿರುವ ವೃದ್ಧೆಯರಿಗೆ ಬಿಳಿ ಬಣ್ಣದ ವಸ್ತ್ರ ಅಥವಾ ಅಕ್ಕಿಯನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದ ಅತಿದೊಡ್ಡ ಕರ್ಮದೋಷಗಳು ಸುಟ್ಟು ಭಸ್ಮವಾಗುತ್ತವೆ. 5ನೇ ಪರಿಹಾರ ಪಂಚಾಕ್ಷರಿ ಮಂತ್ರದ ಜಪ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡುತ್ತಾ ಕನಿಷ್ಠ 11 ಬಾರಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಈ ಮಂತ್ರದಲ್ಲಿರುವ ಅಪಾರವಾದ ಶಕ್ತಿ ನಿಮ್ಮ ಒಳಗಿನ ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ತೊಡೆಹಾಕುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು. ಜ್ಯೋತಿಷ್ಯ ಎನ್ನುವುದು ನಮಗೆ ಕತ್ತಲಲ್ಲಿ ಬೆಳಕು ತೋರುವ ದಾರಿದೀಪ. ಗ್ರಹಗಳು ನಮ್ಮ ಕರ್ಮಗಳಿಗೆ ತಕ್ಕಂತೆ ಫಲಗಳನ್ನು ನೀಡುತ್ತವೆ. ಅಷ್ಟಮ ಶನಿಯು ನಿಮ್ಮ ಜೀವನದ ಕಹಿ ಸತ್ಯಗಳನ್ನು ನಿಮಗೆ ಅರಿವು ಮಾಡಿಸುತ್ತಿದ್ದಾನೆ. ಯಾರು ನಿಮ್ಮವರು, ಯಾರು ಪರರು ಎಂದು ತೋರಿಸುತ್ತಿದ್ದಾನೆ. ಜೂನ್ 2027ರ ನಂತರ ನಿಮ್ಮ ಜೀವನದ ಅಸಲಿ ಸುವರ್ಣ ಅಧ್ಯಾಯ ಶುರುವಾಗಲಿದೆ. ಅಲ್ಲಿಯವರೆಗೂ ತಾಳ್ಮೆಯಿರಲಿ. ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ನೀವು ಅಂದುಕೊಂಡ ಎಲ್ಲಾ ಕನಸುಗಳು ಶೀಘ್ರದಲ್ಲೇ ನನಸಾಗಲಿ ಎಂದು ಭೋಲೆನಾಥನ ಕೃಪೆ ಸದಾ ನಿಮ್ಮ ಮೇಲಿರಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಿಮಗೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಕರ್ಕಾಟಕ ರಾಶಿಯವರಾಗಿರುವ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರು, ಸಂಬಂಧಿಕರು ಮತ್ತು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಇದರಿಂದ ಕಷ್ಟದಲ್ಲಿರುವವರಿಗೂ ಒಂದು ಧೈರ್ಯ ಸಿಕ್ಕಂತಾಗುತ್ತದೆ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಹರ ಹರ ಮಹಾದೇವ್ ಎಂದು ಬರೆಯುವುದನ್ನು ಖಂಡಿತ ಮರೆಯಬೇಡಿ. ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಮುಂದಿನ ಎಲ್ಲಾ ಜ್ಯೋತಿಷ್ಯದ ವಿಡಿಯೋಗಳು ನಿಮಗೆ ಉಚಿತವಾಗಿ ಸಿಗುತ್ತವೆ. ಮುಂದಿನ ವಿಡಿಯೋದಲ್ಲಿ ಸೂರ್ಯನ ಒಡೆತನದ ರಾಜಗಾಂಭೀರ್ಯದ ಸಿಂಹರಾಶಿಯವರ ದಶಕದ ಭವಿಷ್ಯವನ್ನು ಹೊತ್ತು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಸದಾ ನಗುನಗುತ್ತಾಯಿರಿ. ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯದ ಕಡೆ ಗಮನ ಹರಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಹರ ಹರ ಮಹಾದೇವ್.